ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಮ್ಮನೆ ನಖರ ಮಾಡಬೇಡ. ಮುಚ್ಕೊಂಡು ಕೈ ತೆಗೆದು ಇಲ್ಲಿಂದ ರೈಟ್ ಹೇಳ್ತೀರಿ. ಇಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ. ನೀನು ಯಾವಳೆ ನಮಗೆಲ್ಲ ರೈಟ್ ಹೇಳೋಕ್ಕೆ? ಯಾವಳು ಅಲ್ಲ ಕಂಡ್ರು, ಯಾವನೋ. ಏನ್ರೋ ಹುಡುಗಿ ಸಿಕ್ಕಿದಳೆ ಅಂತ ಚುಡಾಯಿಸ್ತೀರಾ? ಎಲ್ಲ ಹೆಣ್ಮಕ್ಳು ನಿಮ್ಮ ಮಾತನ್ನು ಕೇಳಿಸ್ಕೊಂಡು ಸುಮ್ಮನೆ ಹೋಗಲ್ಲ. ನಿಮ್ಮ ಮಾತಿಗೆ ಕೌಂಟರ್ ಕೊಡೋಳೊಬ್ಳು ಇರ್ತಾಳೆ. ಅವಳಿಂದೆ ನನ್ನಂತವನೊಬ್ಬ ಇರ್ತಾನೆ ಅನ್ನೋದನ್ನ ಮರಿಬೇಡಿ. ಯಾರಿಗೋ ನೀನ್ ಕಾಳು ಹಾಕ್ತೀನಿ ಅಂದಿದ್ದು? ಅವಳು ನನ್ನ ಹೆಂಡತಿ. ಹೇಳ್ತೀನಾ? ಸಕ್ಕತ್ತಾಗವಳೆ. ಪ್ಲಾನ್ ಪ್ರಕಾರ ಇವರು ಏನ್ ಗುರು ನೀನ್ ದೊಡ್ಡ ಹೀರೋನ ಅನ್ಬೇಕು. ಆ ಡೈಲಾಗ್ ಹೇಳಲೇ ಇಲ್ವಲ್ಲ. ನಾನು ಅದಕ್ಕೆ ಕೌಂಟರ್ ಬೇರೆ ರೆಡಿ ಮಾಡ್ಕೊಂಡಿದ್ದೆ. ಇವ್ರು ಬೇರೆನೇ ಡೈಲಾಗ್ ಹೇಳ್ತಾ ಇದ್ದಾರೆ. ನಾನು ಇವಾಗ ಏನು ಹೇಳಿ? ಹಾ, ಹೇಳೋದೆಲ್ಲ ಏನೂ ಇಲ್ಲ, ಡೈರೆಕ್ಟ್ ಫೈಟ್. ಅಮ್ಮ ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮತ್ತೆ ಯಾಕೆ ಬಂದಿದ್ಯಾ? ಬೈಬೇಡ ದಿವ್ಯಾ, ನೀನು ನನ್ನ ಪ್ರೀತಿನ ಪ್ರಶ್ನೆ ಮಾಡ್ತೀಯಲ್ಲ, ಬೇಜಾರಾಯ್ತು. ಇವಾಗೇನು? ದಿವ್ಯಾ, ಬೇಕಾದ್ರೆ ನನಗೊಂದು ತೊಟ್ಟು ವಿಷ ಕೊಟ್ಟು ಸಾಯಿಸ್ಬಿಡು, ಸಂತೋಷವಾಗಿ ಸತ್ತೋಗ್ಬಿಡ್ತೀನಿ. ಆದರೆ ನನ್ನ ಪ್ರೀತಿನ ಅನುಮಾನದಿಂದ ನೋಡಬೇಡ ಪ್ಲೀಸ್. ಶುರುವಾಯ್ತು ಡ್ರಾಮಾ ಕಂಪ್ನಿ. ಅದಕ್ಕೆ ನನ್ನ ಪ್ರೀತಿನ ಪ್ರೂವ್ ಮಾಡಬೇಕು ಅಂತ ಬಂದಿದ್ದೀನಿ. ಆಗಲೇ ಹೇಳಿದ್ಯಲ್ಲ, ಪ್ರೀತಿ ಇದ್ರೆ ಕೆಲಸದಲ್ಲಿ ಹೆಲ್ಪ್ ಮಾಡಿ ತೋರಿಸು ಅಂತ. ಹೆಲ್ಪ್ ಮಾಡೋದೇನೋ, ಎಲ್ಲ ಕೆಲಸನೂ ನಾನೇ ಮಾಡಿ ಮುಗಿಸ್ತೀನಿ, ನೋಡ್ತ್ಯಾ? ಅಬ್ಬಾ, ಕೊನೆಗೂ ದೇವ್ರು ಕಣ್ ಬಿಟ್ಬಿಟ್ಟ. ಹೇಳು ದಿವ್ಯಾ, ನಾನು ಏನು ಮಾಡಬೇಕು ಅಂತ ಹೇಳು. ಎಲ್ಲ ಹಿಂಗೆ ಚಿಟ್ಕೆ 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 ಹೊಡಿಯೋದ್ರಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ. ಸರಿ, ಹಾಗಿದ್ರೆ ಮೊದಲು ಈ ಪಾತ್ರೆ ತೊಳಿ. ಹಾ, ಡನ್ ಡನ್.
ಅಕ್ಕ ಸಾಕು ಬಿಡಕ್ಕೋ, ಸುಸ್ತಾಯ್ತು. ಏನು ಸಾಕು ಬಿಡಕ್ಕ. ಈಗ ನಮ್ಮ ಯಜಮಾನ್ರು ಹೇಳ್ತಾರೆ, ಮಾಡಿರೋ ತಪ್ಪಿಗೆ ಇನ್ನೊಂದೆರಡು ತಿಂದು ಆಮೇಲೆ ಮನೆಗೆ ಹೋಗಿ. ಆ? ಹಾಂ, ದಿವ್ಯಾ, ಎಲ್ಲ ಡನ್ ಡನ್ ಡನ್. ಇದನ್ನ ಯಾರು ತೊಳಿತಾರೆ? ಎರಡು ಯಾಕೆ, ಹತ್ತೆ ತಗೊಂಬ, ಎಲ್ಲ ತೊಳ್ದಾಕ್ತೀನಿ, ಬೇಜಾರು ಏನಿಲ್ಲ ಬೇಬಿ. ಪಾತ್ರೆ ಆಗಿತ್ತು, ಇನ್ನೂ ಏನೋ ಇದ್ದಂಗಿದೆ. ತೊಳಿತೀನಿ. ಅಲ್ಲ, ಇವಳು ಊರವ್ರ ಬಟ್ಟೆ ಎಲ್ಲ ತಂದಾಕವಳ ಹೆಂಗೆ? ಎಷ್ಟೊಳದ್ರು ಮುಗಿತಾನೆ ಇಲ್ವಲ್ಲ ಗುರು. ದಿವ್ಯಾ, ಎಲ್ಲ ಮುಗೀತು. ಎಲ್ಲ ಮುಗೀತಾ? ಕೊಟ್ಟಿಗೆ ಕೆಲಸ ಯಾರು ಮಾಡ್ತಾರೆ? ಇವತ್ತು ನನಗೊಂದು ಗತಿ ಕಾಣ್ಸಕ್ಕೆ ಎಲ್ಲ ಪ್ಲ್ಯಾನು ಮಾಡ್ಕೊಂಡವಳೆ. ಬಾಲ, ಇವತ್ತು ನಿನ್ನ ಸಾತ್ತೆ ಕಣ. ದಿವ್ಯಾ, ಇನ್ನು ನನ್ನ ಕೈಲಿ ಆಗಲ್ಲ, ಬಿಟ್ಬಿಡು ಪ್ಲೀಸ್. ಎಲ್ಲ ಕೆಲಸ ಮಾಡ್ತೀನಿ ಅಂತಿದ್ದೆ, ಇವಾಗೇನು ದೌಲತ್ತು? ಈ ಕೆಲಸನ ನಾನು ದಿನಾಗ್ಲೂ ಮಾಡ್ತೀನಿ. ಇಷ್ಟು ಕೆಲಸ ಮಾಡ್ತೀಯ ದಿವ್ಯಾ, ಗ್ರೇಟ್ ನೀನು. ನನ್ನ ಕೈಲಾಗಲ್ಲಪ್ಪ. ಮತ್ತಾಗಲೇ ಪ್ರೀತಿ ಗೀತಿ ಅಂತ ಭಾಷಣ ಬಿಗಿತಾ ಇದ್ದೆ. ಅಲ್ಲ ದಿವ್ಯಾ, ನೀನು ದಿನ ಇಷ್ಟೊಂದು ಕೆಲಸ ಮಾಡಿದ್ರು ಅಷ್ಟೊಂದು ಬಟ್ಟೆ, ಇಷ್ಟೊಂದು ಪಾತ್ರೆ ಎಲ್ಲ ಹೆಂಗೆ ಬಂತು ಅಂತ ಆಕಾಶದಿಂದ ಉದುರುತು. ಅದಕ್ಕೆ ಹೇಳೋದು, ನಿಮ್ಮಂತವ್ರಿಗೆ ಹೆಂಗಸ್ರು ಕಷ್ಟ ಕೆಲಸ ಯಾವುದು ಕಾಣಲ್ಲ ಅಂತ. ಆದ್ರೆ ನಮಗೆ ಇದನ್ನ ಮಾಡದೆ ಬೇರೆ ವಿಧಿನೇ ಇಲ್ಲ, ಎಲ್ಲ ನಮ್ಮ ಕರ್ಮ. ಸಾರಿ ದಿವ್ಯಾ, ನಿನ್ನ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟಿದ್ದೆ. ಈ ಕೆಲಸ ಎಲ್ಲ ಮುಗೀತು ತಾನೇ? ಇಲ್ಲ, ಕಸ ಗುಡಿಸ್ಬೇಕು, ಕೊಟ್ಟಿಗೆ ತೊಳಿಬೇಕು. ಬಾ. ಬಾಯ್ ತಪ್ಪಿ ಹೆಲ್ಪ್ ಮಾಡ್ತೀನಿ ಅಂದಿದ್ದೆ ತಪ್ಪಾಗೋಯ್ತಾ? ಈ ರೇಂಜ್ಗೆ ಪ್ರೀತಿ ತೋರ್ಸಕ್ಕೆ ನನ್ನ ಕೈಲಿ ಆಗಲ್ಲ ಗುರು. ಬೇಕಾದರೆ ಪ್ರೀತಿನೇ ಇಲ್ಲ ಅನ್ಕೊಂಬಿಡ್ಲಿ. ಅಮ್ಮ, ನನಗೆ ಈ ಕೆಲಸನೆಲ್ಲ ಮಾಡೋಕ್ಕಾಗಲ್ಲ. ಇದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು. ಹಾಂ ಬೇಬಿ, ಗುಡಿಸ್ಬೇಕು ಅಷ್ಟೇ ತಾನೇ, ಬಂದ್ಬಿಟ್ಟೆ. ಅಮೂಲ್ ಬೇಬಿ, ಅಮೂಲ್ ಬೇಬಿ, ಅಮೂಲ್ ಬೇಬಿ, ಎದ್ದೇಳು ಎದ್ದೇಳು ಅಮೂಲ್ ಬೇಬಿ. ವಾಟ್? ಹಾಗಿದ್ರೆ ಇವ್ರು ನಿಜವಾದ ರೌಡಿಗಳು ಅನ್ಸುತ್ತೆ. ಅಯ್ಯೋ ದೇವ್ರೆ, ನನ್ ಗ್ರಾಚಾರನೇ ಸರಿ ಇಲ್ಲ, ಸರಿಯಾಗಿ ಸಿಕ್ಕಾಕೊಂಡೆ. ಅಮೂಲ್ ಬೇಬಿ,
ಏನ್ ನೋಡ್ತಿದ್ಯಾ? ಸರಿಯಾಗಿ ಚೆಚ್ಚು. ಹೋಗು, ಎದ್ದೇಳು ಅಮೂಲ್ ಬೇಬಿ. ಅಮೂಲ್ ಬೇಬಿ, ಏನ್ ಹಾಗೆ ನಿಂತಿದ್ಯಾ? ನಿನ್ ಕೈಲಾಗುತ್ತೆ. ಸಾದ ಸೀದ ಗಂಡು ಹೈದ ಮೊದಲ ಬಾರಿ ತಂಡ ಹೊಡೆದ. ಸರ್, ನನಗೆ ಕೆಲಸ ಬೇಕು. ತುಂಬ ಸಿನ್ಸಿಯರಾಗಿ ಕೆಲಸ ಕಲ್ತ್ಕೊಂಡು ಕೆಲಸ ಮಾಡ್ತೀನಿ. ಸೇಲ್ಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ ಸರ್, ಬಟ್ ನಾನು ಮಾಡ್ತೀನಿ. ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ. ಸೊ ಪ್ಲೀಸ್ ಕೆಲಸ ಕೊಡಿ. ಇದು ಕೆಲಸದ ಲಕ್ಷಣ ಅಲ್ಲ. ಕೆಲಸ ಅವ್ರವ್ರ ಯೋಗ್ಯತೆ ಮೇಲೆ ಸಿಗಬೇಕು. ಹೀಗೆ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಬಾರ್ದು. ಸಾರಿ ಸರ್. ಸರಿ, ನೀನು ಮಾರ್ಕ್ಸ್ ಕಾರ್ಡ್ ಮತ್ತು ರೆಸ್ಯೂಮ್ ತಂದಿದ್ಯಾ? ಹಾಂ ಸರ್, ತಂದಿದ್ದೀನಿ. ನೀವು ಲಕ್ಷ್ಮಣ್ ರಾಯಲ್ ಮಗಳ? ಹೌದು ಸರ್. ಏನಮ್ಮ ನೀವು ಮೊದಲೇ ಹೇಳೋದಲ್ವಾ? ಯಾರೋ ಅಂತ ಹೇಗೇಗೋ ಮಾತಾಡ್ಬಿಟ್ಟೆ. ನಾನು 3 ವರ್ಷ ನಿಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡಿದ್ದೀನಿ. ಹೌದಾ? ಈಗ ನಿಮ್ಮ ಕಂಪ್ನಿನಲ್ಲಿ ನಂಗೊಂದು ಚಿಕ್ಕ ಕೆಲಸ ಕೊಡ್ತೀರಾ? ಇದೇನಮ್ಮ ನೀವು ಅಷ್ಟು ದೊಡ್ಡವ್ರ ಮಗಳಾಗಿ? ಬೇಡಮ್ಮ, ಇಲ್ಲೆಲ್ಲ ನಮ್ಗೆ ಇಲ್ಲಿ ಸರಿ ಹೋಗಲ್ಲ. ಇಲ್ಲ ಸರ್, ನನಗೆ ಕೆಲಸ ಬೇಕೇ ಬೇಕು. ಶಂಕ್ಸಿಮ್ಮ, ಇಲ್ಲ ಆಗಲ್ಲ. ಈಗ ಓದೇ ಬಿಟ್ಟು ಕೆಲಸ ಸೇರ್ತೀನಿ ಅಂತಂದರೆ? ಸರ್, ನಾನು ಲಕ್ಷ್ಮಣ್ ರಾಯರ್ ಮಗಳಾಗಿದ್ದಕ್ಕೆ ಬೇರೆ ಕಡೆ ಕೆಲಸ ಮಾಡಬಾರ್ದಾ? ಕೆಲಸದಲ್ಲಿ ಮೇಲು ಕೀಳು ಇದೆ ಅಂತ ನಮ್ಮ ಮನೆಯವ್ರು ಯಾವತ್ತೂ ನನಗೆ ಕಲಿಸ್ಕೊಟ್ಟಿಲ್ಲ. ದಯವಿಟ್ಟು ನಂಗೆ ಕೆಲಸ ಕೊಡಿ. ಸಾಧ್ಯನೇ ಇಲ್ಲಮ್ಮ, ದಯವಿಟ್ಟು. ಹೆಂಗ್ ನಮ್ಮ ಹೀರೋಯಿಸಮ್ಮ? ನೀನ್ ನನ್ಗೊಂದು ಮುತ್ತು ಕೊಡೋದಕ್ಕೆ ಇವರೆಲ್ಲ ಬರ್ಬೇಕಾಗಿತ್ತಾ? ಇದೇನಾ ಹೀರೋಯಿಸಮ್ಮು? ಅದು ಬೈ ಮಿಸ್ಟೇಕ್ ಆಗಿತ್ತು. ಐ ಆಮ್ ಸಾರಿ. ಇದನ್ನೆಲ್ಲ ಮನ್ಸಿಗೆ ಹಾಕೊಂಡು ನೀನು ಜಾಸ್ತಿ ಫೀಲ್ ಮಾಡ್ಕೊಳಕ್ ಹೋಗ್ಬೇಡ. ಅಯ್ಯೋ, ಇದಕ್ಕೆ ಯಾರಾದ್ರೂ ಸಾರಿ ಕೇಳ್ತಾರಾ? ನೀನೇನ್ ಪಕ್ಕದ ಮನೆ ಹುಡುಗಿಗ ಮುತ್ತು ಕೊಟ್ಟೆ? ಹೆಂಡ್ತಿಗೆ ತಾನೆ? ಏಯ್, ನೀವೆಲ್ಲರ ಏನು ಹಂಗ್ ನೋಡ್ತಾ ಇದ್ದೀರಾ?
ಇನ್ನೊಂದ್ ಸತಿ ಯಾವ್ದಾರ ಹುಡ್ಗಿನ್ ಚುಡಾಯಿಸಕ್ಕಿಂತ ಮುಂಚೆ ಸಿಂಹ, ಈ ಕೋಟೆ ಮನೆ ಸಿಂಹ ನೆನ್ಸ್ಕೊಳ್ಳಿ. ಯಾರು ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು. ಹೋಗ್ತಾರಿ, ಬಾ ಸತ್ಯ ಹೋಗೋಣ. ನೀನೇನ್ ಹಂಗ್ ನೋಡ್ತಾ ಇದ್ಯಾ? ಕನ್ಸ್ ಕಾಣ್ಬೇಡ, ಬಾ ಹೋಗೋಣ. ಡರ್ಟಿ ಫೆಲೋಸ್. ಥ್ಯಾಂಕ್ಸ್ ಕಣ್ರಯ್ಯ, ನೀವು ನನ್ನನ್ನು ರೇಗಿಸಿದ್ದು ನನಗೆ ತುಂಬ ಖುಷಿ ಆಯಿತು. ಏಯ್, ಯಾರೋ ನೀವು? ನಮ್ಮನ್ನೇ ಯಾರು ಅಂತ ಕೇಳ್ತೀಯಾ? ನೀನೇನು ದೊಡ್ಡ ಹೀರೋನಾ? ಹಾಗಿದ್ರೆ ಬಾಮೈದ ಕಳ್ಸಿರೋ ಡೂಪ್ಲಿಕೇಟ್ ರೌಡಿಗಳು ಇವರ ದಬ್ಬ ನನ್ನ ಮಕ್ಕಳ. ಇವಾಗ್ಲೇನೋ ಬರೋದು, ಅನ್ಯಾಯವಾಗಿ ಓದೇ ತಿನ್ನಲ್ಲೋ. ಈಗ ನಮ್ಮ ನೋಡ್ಬಿಡ್ತೀಯಾ? ಮೊದಲು ಈ ಬಾಮೈದಂಗೆ ಬಾರಿಸ್ಬೇಕು. ಸತ್ಯ ಇದ್ದಿದ್ಕೆ ಬಚಾವು, ಇಲ್ಲ ಅಂದಿದ್ರೆ ಈ ರಿಯಲ್ ರೌಡಿಗಳ ಕೈಲಿ ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಆಗ್ಬಿಡ್ತಾ ಇದ್ದಲ್ಲಪ್ಪ. ಕಮ್ಮಿದ್ರು ಬಾರಲೇ, ಬಾರೋ ರಜಾ, ಬಾ 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 ಬಾ. ಅಮುಲ್ ಬೇಬಿ, ಇವರು ಅವ್ರ ಕಡೆಯವರೇ ಅನ್ಸುತ್ತೆ. ಇವರೆಲ್ಲ ಒಂದೇ ಗ್ಯಾಂಗು. ಲೇಟಾಗಿ ಬಂದವ್ರಿಗೆ ಲೇಟೆಸ್ಟ್ ಆಗಿ ಕೊಡ್ತೀನಿ. ನೋನು, ಇವರು ನನ್ನ ಕಡೆಯವರು. ನಿನ್ ಕಡೆಯವರ? ಅಂದ್ರೆ ನಾನ್ ನೋಡ್ಕೊಬೇಕಾಗಿರೋರು ಅಂತ. ಅಲ್ಲಿ ಸ್ವಲ್ಪ ಯಾಮಾರ್ಬಿಟ್ಟೆ, ಅದಕ್ಕೆ ಆ ರೌಡಿಗಳನ್ನ ಹೊಡಿಯೋಕ್ಕೆ ನೀನು ಹೆಲ್ಪ್ ತಗೊಂಡೆ. ಆದರೆ ಇವಾಗ ಆ ಥರ ಅಲ್ಲ, ನಾನು ಕೊಡ್ತಾ ಇರ್ತೀನಿ, ಇವ್ರು ತಗೋತಾ ಇರ್ತಾರೆ. ಏಯ್, ನೀವಲ್ವಾ? ಯಾಕ್ರೋ ಲೇಟು? ಅಣ್ಣ ಆಟ ಯಾವುದು ಸಿಗ್ಲಿಲ್ಲಣ್ಣ. ಅಯ್ಯೋ ನಿಮ್ಮ ಮೆತ್ತು ಮಾತಾಡೋರು ಕೇಳಿಸ್ಬಿಡುತ್ತೆ. ಇವಾಗ ನಾನು ಕೊಡ್ತಾ ಇರ್ತೀನಿ, ನೀವು ತಗೋತಾ ಇರಬೇಕು. ಪೇಮೆಂಟ್ ಅಲ್ಲಿ ಮಾತಾಡಿ ಅಂತಾನೆ. ಓಣ ರೆಡಿ ತಾನೆ? ರೆಡಿ ಅಣ್ಣ. ಯಾರೋ ಫಸ್ಟ್ ಯಾರು ಬರ್ತಿರೋ? ಯಾರು ಅಂತ ಹೇಳ್ರಲ್ಲಿ? ನೀನಾ? ಬಂದೇರು. ಇನ್ನೊಂದಿನ ಬರೋ ಬೋರು. ಬಿಡೋಲಿ, ಬಿಡೋಲಿ, ಕಾಲ್ ಬಿಡು, ಜೋಬಿ ಬಿಡೋಲಿ. ಹುಲಿನ ಕಾಡಲ್ಲಿ ನೋಡಿರ್ತ್ಯ, ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಲ್ಲಿ ನೋಡಿರ್ತ್ಯ. ಅದೇ ದೇವಸ್ಥಾನದ ಮುಂದೆ ಒಂಟಿಯಾಗಿ ನಡ್ಕೊಂಡ್ ಬರೋದು ನೋಡಿದ್ಯೇನೋ? ಯಾರಣ್ಣ ಅದು? ನಾನೇ. ಸಾರಿ, ಸುಮ್ಮನೆ ಮುಚ್ಚಬಾಯಿ. ಲೋ ಬಾಮೈದ, ನೀನ್ ನಂಬ್ಕೊಂಡಿದ್ರೆ ದೇವರೇ ಗತಿ. ಸ್ವಲ್ಪ ಯಾಮಾರಿದ್ರು ನಾನು ಹಾಸ್ಪಿಟಲ್ ಸೇರ್ಕೋತಾ ಇದ್ದೆ ಗೊತ್ತಾ? ಸತ್ಯ ಇದ್ದಿದ್ದಕ್ಕೆ ನಾನು ಬದ್ಕೊಂಡೆ. ನೀನ್ ಮಾಡೋದೆಲ್ಲ ಇಂಥದ್ದೇ ಕಣೋ, ಎಲ್ಲ ಎಡವಟ್ಟು. ನನ್ನ ಕರ್ಮ. ಸತ್ಯ ನನ್ನ ಜೊತೆ ಇರ್ಬೇಕಾದ್ರೆ ನಾನು ಕಾಲ್ ಹೇಗೋ ರಿಸೀವ್ ಮಾಡ್ಲಿ ಅಷ್ಟು ಗೊತ್ತಾಗಲ್ವಾ? ಹಾ, ಅದೇನೋ ನಿಜ. ಒಟ್ನಲ್ಲಿ ಸತ್ಯನ್ ಮುಂದೆ ರೌಡಿಗಳಿಗೆ ಎಲ್ಲ ಹೊಡೆದು ಹೀರೋ ಆಗ್ಬಿಟ್ಟೆ. ಹೌದಪ್ಪ ತಂದೆ, ನಾನು ಹೀರೋ ಆಗಿದ್ಕೆ ನೀನೇ ಕಾರಣ. ಆದ್ರೆ ಸ್ವಲ್ಪ ಯಾಮಾರಿದ್ರು ನನ್ನ ತಲೆ ಉರುಳೋಗಿರೋದು. ಲವ್, ಒಂದೊಂದ್ಸತಿ ನೀ ನನ್ನ ಫ್ರೆಂಡು ದುಶ್ಮನು ಅಂತಾನೆ ಗೊತ್ತಾಗಲ್ಲ ಕಣ. ಸರಿ ಕಣ, ಥ್ಯಾಂಕ್ ಯು. ಆಮೇಲೆ ಸತ್ಯ ಮಾಡಲು, ನನಗೆ ಆಮೇಲೆ ಫೋನ್ ಮಾಡ್ತೀನಿ. ಏನಿವತ್ತು ಬೇಬಿ ಹೋಗಿ ಅಣ್ಣ ಬಾಂಡ್ ಆಗ್ಬಿಟ್ರಲ್ಲ, ಶಬ್ಬಾಷ್. ಸಿಚುವೇಶನ್ ಬಂದಾಗ ನಾವು ಏನ್ ಬೇಕಿದ್ರು ಆಗ್ತೀವಿ, ಆದ್ರೆ ರೌಡಿಗಳ ತರ ಬಿಲ್ಡಪ್ ಮಾತ್ರ ಕೊಡೋಲ್ಲ ಅಷ್ಟೇ. ಆದ್ರೂ ನೀನ್ ಸ್ಪೆಷಲ್ ಫೈಟರ್ ಬಿಡು. ನಿನ್ನಿಂದ ನಾನು ತುಂಬಾನೇ ಕಲಿಬೇಕು. ಹಾ, ಅದೆಲ್ಲ ನಮ್ಮ ಸ್ಕಿಲ್ಲು. ಈ ತರ ಸ್ಕಿಲ್ ನಮ್ಮ ಹತ್ರ ಬೇಜಾನಿದೆ. ಓಹೋ, ಅಷ್ಟಕ್ಕೂ
ನೀನು ಯಾವ ಮೂವ್ ಬಗ್ಗೆ ನೀನು ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತಾ ಇದೆಯಾ? ಅದೇ ಸರ್, ನೆಲಕ್ಕೆ ಹಾಕೊಂಡು ಸರಿಯಾಗಿ ಪಂಚ್ ಕೊಡ್ತಾ ಇದ್ರಲ್ಲ, ಒಂಚೂರು ನೋವಾಗದೇ ಇರೋ ಹಾಗೆ, ರಕ್ತ ಬರ್ದೇ ಇರೋ ಹಾಗೆ, ಹಾಗೆ ಹೊಡೆಯೋದು ಹೇಗೆ ಅಂತ ನಿಮ್ಮನ್ನ ನೋಡಿ ಕಲಿಬೇಕು. ಏನೋ ಕಿಂಡಲ್ಲ? ಓ, ನಿಮ್ ಕಡೆಯವರು ಅಂತ ಹೇಳಿದ್ಯಲ್ಲ, ಸೇಮ್ ಪಾರ್ಟಿ ಆದ್ರೆ ಹಾಗೆ ಹೊಡಿಬೋದೇನೋ, ಸ್ವಲ್ಪನೂ ನೋವಾಗದೇ ಇರೋ ಹಾಗೆ, ರಕ್ತ ಬರ್ದೇ ಇರೋ ಹಾಗೆ. ಏಯ್, ಏನ್ ಹೇಳ್ತಿದ್ಯಾ ನೀನು? ನನ್ನ ಕಡೆಯವರು ಅಂದ್ರೆ? ಅದೇಪ್ಪ, ನೀನ್ ನೋಡ್ಕೋಬೇಕಾದವರು ಅಂತ ಹೇಳಿ ಹೊಡಿಯೋದಕ್ ಮುಂದೆ ಹೋದ್ಯಲ್ಲ, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಬಂದಿದ್ರೆ ಇನ್ನೊಂದು ಗಿಫ್ಟ್ ಸಿಕ್ತಿತ್ತೇನೋ. ಏನ್ ಗಿಫ್ಟು? ಅದೇ